ಸಮರ್ಥ ಅವರು 100% ಗೆಲ್ತಾರೆ. ಅವರ ತಂದೆಯವರ ತಾಯಿಯವರ ಗೈಡ್ಲೈನ್ಸ್ ಅಲ್ಲಿ ಪಳಗಿದ್ದಾರೆ ಅವರು. ಸಮರ್ಥವಾಗಿ ನಿಭಾಯಿಸ್ತಾರೆ. ಹೆಸರು ಸಮರ್ಥ ಅವರು. ಕೆರೆಗಳ ಅಭಿವೃದ್ಧಿ ಆಯ್ತು, ಆಮೇಲೆ ರಸ್ತೆಗಳ ಅಭಿವೃದ್ಧಿ ಆಯ್ತು. ಅಭಿವೃದ್ಧಿ ಸಾಕಷ್ಟು ಇದೆ. ತಗೊಂಡು ಹೋದ್ರು ಅವರು ಅದಕ್ಕೆ ಸ್ಪಂದಿಸಿದ್ದಾರೆ. ಅವರು ತಂದೆಯವರು ಇರ್ಬೋದು, ತಾಯಿಯವರು ಇರ್ಬೋದು. ಅದಕ್ಕೆ ನಮ್ಮ ಶಿವಶಂಕರಪ್ಪಾಜಿಯವರು ಅವ್ರು ಏನೇ ಹೋದ್ರೂ ಆಗುತ್ತಪ್ಪ, ಆಯ್ತಪ್ಪ ಸರಿ. ಈ ಸಮರ್ಥ ಅವರು ಈ ವಾತಾವರಣ ನೋಡಿದ್ರೆ ಇವಾಗ 2026 ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲುವ ಪರಿಪೂರ್ಣ ವಿಶ್ವಾಸ ಅವ್ರಿಗೂ ಇದೆ. ಬಹಳ ಚೆನ್ನಾಗಿ ನಡೀತಾ ಇದೆ ಸರ್. ಒನ್ ಸೈಡೆಡ್ ಆಗಿದೆ. ಸಮರ್ಥ ಅವರು 100% ಗೆಲ್ತಾರೆ. ಯಾಕಂದ್ರೆ ಯುವಕರು ಇದ್ದಾರೆ, ಆಮೇಲೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡು, ಆಮೇಲೆ ಅವರಿಗೆ ಗೈಡ್ ಮಾಡೋಕ್ಕೆ ತಂದೆಯವರು ಇದ್ದಾರೆ, ಮಿನಿಸ್ಟ್ರು, ತಾಯಿಯವರಿದ್ದಾರೆ. ಆಮೇಲೆ ಚಿಕ್ಕ ಹುಡುಗ ರಾಜಕೀಯ ಗಂಧಗಾಡಿ ಇಲ್ಲ, ತಾತ ಅವ್ರ ಕಾಲದಿಂದನೂ ಅವರು ಬೆಳಕೊಂಡ್ಬಂದಿರೋದು ನಾವು ನೋಡಿದೀವಿ. ಅವ್ರು ನಮಗಿನ ಚಿಕ್ಕ ವಯಸ್ಸು ಹೆಚ್ಚಾಡ್ಸಿದೀವಿ. ಅವರ ತಂದೆಯವರ ತಾಯಿಯವರ ಗೈಡ್ಲೈನ್ಸ್ ಅಲ್ಲಿ ಪಳಗಿದ್ದಾರೆ ಅವರು. ಆಮೇಲೆ ತಾತ ಅವ್ರ ಜೊತೆಲೇ ಇರೋರು. ಆಮೇಲೆ ಅವ್ರ ಕ್ಷೇತ್ರದಲ್ಲೇ ಅವ್ರು ಮೊದಲನೇ ಪಾದಾರ್ಪಣೆ ಮಾಡ್ತಾ ಇರೋದ್ರಿಂದ ಇನ್ನು 28 ವರ್ಷ ಇರ್ಬೋದು. ಅದು ನಾಟ್ ಎ ಮೈನರ್, ಅದು ಮೇಜರು. 25 ವರ್ಷದ ಮೇಲೆ ಯಾರು ಬೇಕಾದ್ರೂ ನಿಲ್ಬೋದು. ಕೆಲವರು ಹಾಗೆ ಅಂತ ಮಾತಾಡ್ಬೋದು. ಬಟ್ ಮೆಚುರಿಟಿ ಆಫ್ ಮೈಂಡ್ ಏನಿದೆ ಅವ್ರಿಗೆ, ಪೊಲಿಟಿಕಲ್ಸ್ ರಕ್ತಗತವಾಗಿ ಬಂದಿದೆ. ಸಮರ್ಥವಾಗಿ ನಿಭಾಯಿಸ್ತಾರೆ. ಹೆಸರೇ ಸಮರ್ಥ ಅವ್ರದ್ದು. ಇನ್ನೊಂದು ವಿಚಾರ ಅಂತ ಕಾಲಕ್ಕೆ ಚಪ್ಪಲಿ ಓಡಾಡ್ತಾನೆ, ಇನ್ನು ಜನ ಸಿಂಪತಿ ಪಡೆಯಲಿಕ್ಕೆ ಕೋಟಿ ರೂಪಾಯಿ ದುಡ್ಡಿದೆ, ಕಾಲು ಚಪ್ಪಲಿ ಹಾಕೋದನ್ನ ಪ್ರಚಾರ ಮಾಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲ. ಅದಲ್ಲ, ಅವರಿಗೆ ದೈವ ಭಕ್ತಿ ಜಾಸ್ತಿ. ಅವ್ರ ತಾತ ಅವ್ರ ಕಾಲದಿಂದ. ಅವ್ರ ತಾತ ಇರ್ಬೋದು, ತಾಯಿಯವ್ರು ಇರ್ಬೋದು, ಅವರು ತಂದೆಯವರು ಇರ್ಬೋದು. ನಾವು ನೋಡಿದೀವಿ. ಅವರು ಕಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಪ್ರತಿ ಸೋಮವಾರ, ಆಮೇಲೆ ಗುರುವಾರ. ಅವರು ದೇವಸ್ಥಾನಕ್ಕೆ ಹೋಗಿ ಬರೋವ್ರಿಗೆ 2 ಗಂಟೆವರೆಗೂ ಊಟ ಮಾಡ್ತಿರ್ಲಿಲ್ಲ. ಅದು ನಾವು ಕಣ್ಣಾರೆ ನೋಡಿದ್ವಿ. ಯಾಕಂದ್ರೆ ನಾನು ಅವ್ರಿಗೆ 1999, ನನಗೆ ಅವಾಗ 16 ವರ್ಷ. ಅವಾಗಿಂದ ನಾನು ನೋಡ್ತಾ ಇದ್ದೀನಿ ಅವ್ರ ಮನೆಯಲ್ಲೇ. ಅವರು ಊಟ ಮಾಡದೇನೆ ದೇವಸ್ಥಾನ, ಕಲ್ಲೇಶ್ವರ ಮತ್ತು ಬಕ್ಕೇಶ್ವರ ದೇವಸ್ಥಾನಕ್ಕೆ ಹೋಗ್ಬಂದು ಆಮೇಲೆ ತಿಂಡಿ ತಿಂತಿದ್ರು. ಅಷ್ಟು ಅವರು ದೇವ್ರ ಬಗ್ಗೆ ಇದಿರೋದ್ರಿಂದ ಅವ್ರದ್ದು ಒಂದೇನೋ ಒಂದು ಅರಕೆ ಇರ್ಬೋದು. ಅವರ ಪರ್ಸನಲ್, ಅದು ಅವ್ರ ವೈಯಕ್ತಿಕ. ಇನ್ನೊಂದು ವಿಚಾರ ಅಂತ ಹೋದ್ರೆ, ಮೊನ್ನೆ ತಾನೇ ಒಂದು ದೊಡ್ಡ ಮನೆ ಆಗೋದು ಏನು, ಪ್ರದೀಪ್ ಈಶ್ವರ್ದು ಮತ್ತೆ ಬಿಜೆಪಿ ಪ್ರದೀಪ್ ಈಶ್ವರ್ ಚಪ್ಪಲಿ ತೋರಿಸಿದ್ದು, ಪೊರಕೆ ತೋರಿಸೋದು ಒಂದು ವಿಚಾರ. ಯತ್ನಾಳ್ ಮುಸ್ಲಿಂ ಸೋಟೆ ಬೇಡ ನಮ್ಮ ಬಿಜೆಪಿಗೆ ಅನ್ನೋದೊಂದು ವಿಚಾರ. ದೊಡ್ಡವ್ರ ವಿಚಾರ ನಾವು ಮಾತಾಡಬಾರ್ದು. ಬಟ್ ಪ್ರದೀಪ್ ಈಶ್ವರ್ ಅವರದು ಕರೆಕ್ಟ್ ಇದೆ. ಅವರೇನು ತಪ್ಪು ಮಾತಾಡಿಲ್ಲ. ಅವರು ಸ್ವಲ್ಪ ತಿಳ್ಕೊಂಡಿದ್ದಾರೆ, ಪ್ರಬುದ್ಧವಾಗಿದ್ದಾರೆ. ಅಪ್ರಬುದ್ಧತೆ ಇರೋರು ನಾವು ದೊಡ್ಡವ್ರ ಬಗ್ಗೆ ನಾವು ಅಷ್ಟು ಮಾತಾಡಲ್ಲ. ಯತ್ನಾಳ್ ಅವ್ರ ಬಗ್ಗೆ ಮಾತಾಡೋಷ್ಟು ಇದಿಲ್ಲ. ನಾವು ಏನು ಇಲ್ಲಿ ಲೋಕಲ್ ಲೀಡರ್ಸ್ ಇದ್ದೀವಿ. 19ನೇ ವಾರ್ಡ್ ಅಧ್ಯಕ್ಷರಿದ್ದೀನಿ. ಅದ್ರ ಬಗ್ಗೆ ಏನಾದರೂ ಕೇಳಿದ್ರೆ ಮಾತಾಡ್ತೀನಿ. ಏನೆಲ್ಲ ಅಭಿವೃದ್ಧಿ ಆಗಬೇಕು, ಏನೆಲ್ಲ ಆಗಿದೆ, ಏನೆಲ್ಲ ಆಗಬೇಕು ಸರ್? ಇವರಿದ್ದಾಗ ಕೆರೆಗಳ ಅಭಿವೃದ್ಧಿ ಆಯಿತು, ಆಮೇಲೆ ರಸ್ತೆಗಳ ಅಭಿವೃದ್ಧಿ ಆಯಿತು, ಫ್ಲೈಓವರ್ಸ್ ಆಗಿದ್ದಾವೆ, ಬ್ರಿಡ್ಜ್ ಆಗಿದೆ, ಸಿಮೆಂಟ್ ರಸ್ತೆಗಳಾಗಿದ್ದಾವೆ. ಇನ್ನು ಅಭಿವೃದ್ಧಿ ಸಾಕಷ್ಟು ಇದೆ. ಪೂರ್ಣ 100% ಆಗಿಲ್ಲ, ಆಗ್ತವೆ. ಬಟ್ ಇವರಿದ್ರೆ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಈಗ ನಾವು ಅದಕ್ಕಿಂತ ಹೆಚ್ಚಾಗಿ ಜನಪ್ರತಿನಿಧಿಗಳು ನಮ್ಗೆ ಜನರಿಗೆ, ಸಾಮಾನ್ಯ ಜನರಿಗೆ ಸಹಾಯ ಮಾಡಬೇಕು. ಅದು ಇವ್ರ ಮನೆಗೆ ಹೋದ್ರೆ ಆಗುತ್ತೆ. ಬರೇ ಕೈಲಿ ಯಾವತ್ತೂ ವಾಪಸ್ ಬಂದಿಲ್ಲ ನಾವು. ಏನೇ ಒಂದು ಸಮಸ್ಯೆ ತಗೊಂಡು ಹೋದ್ರೂ ಅವ್ರು ಅದಕ್ಕೆ ಸ್ಪಂದಿಸಿದ್ದಾರೆ. ಅವರು ತಂದೆಯವರು ಇರ್ಬೋದು, ತಾಯಿಯವರು ಇರ್ಬೋದು. ಅದಕ್ಕೆ ನಮ್ಮ ಶಿವಶಂಕರಪ್ಪಾಜಿಯವರು ಅವರು ಏನೇ ಹೋದ್ರೂ ಆಗುತ್ತಪ್ಪ, ಆಯ್ತಪ್ಪ ಸರಿ ಅಂತ ಮಾಡ್ಕೊಡ್ತಿದ್ರು. ಬರೇ ಕೈಲಂತೂ ಯಾವತ್ತೂ ವಾಪಸ್ ಕಳಿಸಿಲ್ಲ. ಅದು ಬಹಳ ಮುಖ್ಯ. ಯಾವಾಗ ಹೋದ್ರೂ ಸಿಗ್ತಾರೆ, ಆಫೀಸ್ ಇರುತ್ತೆ. ಆಮೇಲೆ ನಾವು ಏನೇ ಫೋನ್ ಮಾಡಿದ್ರೆ ಅಟೆಂಡ್ ಮಾಡ್ತಾರೆ. ಯಾರಿದ್ರು ನಮ್ಮ ಕೆಲಸ ಆಗಿದೆ. ಬಿಜೆಪಿ ಕ್ಯಾಂಡಿಡೇಟ್ ಸಮರ್ಥರಿಗೆ ಈಕ್ವಾಲಿಟಿ ಇದೆಯಾ? ನಿಮ್ಮ ಬಿಜೆಪಿ ಕಾಂಗ್ರೆಸ್ ಈಕ್ವಾಲಿಟಿ ಇದೆಯಾ? ಆ ಥರ ಹೇಳಕ್ಕೆ ನನಗೆ ಅಷ್ಟು ಇದಿಲ್ಲ. ಬಟ್ ಅವರ ಬಿಜೆಪಿ ಅವರು ಪರವಾಗಿ ನಿಲ್ಸರೆ. ಶ್ರೀನಿವಾಸ ದಾಸ್ ಕರಿಯಪ್ಪ ಅವರು ಒಳ್ಳೆ ಮನುಷ್ಯನೇ. ಅವ್ರ ತಂದೆಯವರು ನಮ್ಮ ತಂದೆಯವರು ಸ್ನೇಹಿತರು. ಆ ಥರ ನೋಡಿದ್ರೆ ಕೇಮಲಪ್ಪ ಮತ್ತೆ ದಾಸ್ ಕರಿಯಪ್ಪ ಅವರು ಜನತಾದಳದಲ್ಲಿ ಇದ್ರು 1984. ಸಿದ್ದರಾಮಯ್ಯವರು ಜನತಾದಳದಲ್ಲಿ ಇದ್ದಾಗ ನಾನು ಚಿಕ್ಕ ಹುಡುಗ, 4-5 ವರ್ಷ. ಚೆನ್ನೈಡಿಯರು ಅವ್ರ ಫಾಲೋವರ್ಸ್ ನಾವೆಲ್ಲ. ಆಗ ತುಂಬಾ ಪ್ರಬುದ್ಧತೆ ಇರ್ತಕ್ಕಂಥ ಮನುಷ್ಯ ದಾಸ್ ಕರಿಯಪ್ಪ ಅವರು. ಅವ್ರ ಮಗ, ಅವರ ರಾಜಕೀಯ ಹಿನ್ನೆಲೆ ಇದೆ, ತಪ್ಪೇನಿಲ್ಲ, ನಿಂತಿರೋದು ತಪ್ಪಿಲ್ಲ. ಆದ್ರೆ ಈ ಸಮರ್ಥ ಅವರು ಈ ವಾತಾವರಣ ನೋಡಿದ್ರೆ ಇವಾಗ 2026 ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲುವ ಪರಿಪೂರ್ಣ ವಿಶ್ವಾಸ ಅವ್ರಿಗೂ ಇದೆ, ಜನರಿಗಿದೆ. ವೋಟ್ ಹಾಕ್ತಾರೆ. ಇಲ್ಲ ಸರ್ ಇದಾರೆ ಕ್ಯಾಂಡಿಡೇಟ್. ಹಂಗಲ್ಲ, ಗೆಲ್ಲೋ ಕುದುರೆ ನೋಡ್ಬೇಕು ಫಸ್ಟ್. ಯಾಕೆಂದ್ರೆ ನಮಗೆ ಬೇಕಾಗಿರೋದು ಈಗ ಟಿಕೆಟ್ ಗೆಲ್ಲಬೇಕು. ಫೈನಲಿ ಏನಂದ್ರೆ ಈಗ ಹೈಕಮಾಂಡ್ ಏನ್ ಹೇಳುತ್ತೆ, ಗೆಲ್ಲಿಸ್ಬೇಕು ಅಂತ. ಸಾಕಷ್ಟು ಜನ ಇದ್ದಾರೆ. ಬೇರೆ ಹಾಕಿದ್ರೆ ಗೆಲ್ಲಲ್ಲ ಅಂತಲ್ಲ, ಗೆಲ್ತಾರೆ. ಬೇರೆ ಪಕ್ಷದವರು ಎಲ್ಲರೂ ಗೆಲ್ಲಕ್ಕೆ ಆಸೆ ಇರುತ್ತೆ. ಬಟ್ ಈಗ 100% ಗೆಲ್ಲೇಬೇಕು, ಗೆದ್ದೇ ಗೆಲ್ತಾರೆ ಅನ್ನೋ ಕ್ಯಾಂಡಿಡೇಟ್ ಇದು.
ಅದನ್ನು ಮಿಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಆ ಫ್ಯಾಮಿಲಿ ಕೊಟ್ಟರೆ ಒಂದು ಶಿವಶಂಕರಪ್ಪ ಅವ್ರು ತೀರ್ಕೊಂಡಿರೋದ್ರಿಂದ ಅದೊಂದು ಅನುಕಂಪ ಒಂದಿದೆ, ಅವ್ರ ಪ್ಲೇಸಿಗೆ ತುಂಬಿಸ್ಕೋಬೇಕು, ಅದು ಅವಕಾಶ ಇತ್ತು. ಹಾಗಾಗಿ ಅದು ಕೊಟ್ಟಿದ್ದಾರೆ, ಕರೆಕ್ಟಾಗಿ ಕೊಟ್ಟಿದ್ದಾರೆ ಅವರು. ಓಕೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.